ಆತ್ಮೀಯ ವಿದ್ಯಾರ್ಥಿಗಳೇ, ಬನ್ನಿ ನಮ್ಮ ಇಂದಿನ ತರಗತಿಗೆ ಹೋಗೋಣ. ನಾನು ಕಳೆದ ತರಗತಿಯಲ್ಲಿ ನಿಮಗೆ ಸುಕುಮಾರ ಸ್ವಾಮಿಯ ಪರಿಚಯಕ್ಕಿಂತ ಶಿವಕೋಟಾಚಾರ್ಯನ ಕಥೆಯ ವೈಶಿಷ್ಟ್ಯತೆ, ಆತನ ಕಥಾ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಸಂಸ್ಕೃತಗಳ ಒಂದು ವೈಭವ, ಅಷ್ಟೇ ಅಲ್ಲದೆ ಕನ್ನಡ ನಾಡಿನ ಅತಿಥಿ ಸತ್ಕಾರ ಹಾಗೂ ಈ ಗದ್ಯದಲ್ಲಿ ಬರುವ ಮಾತೃ ಪ್ರೇಮ, ಜೊತೆಗೆ ಈ ಸುಕುಮಾರ ಸ್ವಾಮಿಯ ಕಥೆಯಿಂದ ಆ ಕಥೆಯಲ್ಲಿ ಆ ಕಾಲದ 10ನೇ ಶತಮಾನದ ಆಸುಪಾಸಿನ ಶತಮಾನಗಳ ಸಾಮಾಜಿಕ ಜನಜೀವನ, ರಾಜ್ಯದ ಆಡಳಿತ ವ್ಯವಸ್ಥೆ, ಧಾರ್ಮಿಕ ತಪಸ್ಸು, ಕೈವಲ್ಯ, ಮೋಕ್ಷ ಇವುಗಳಿಗೆ ಸಂಬಂಧಿಸಿದಂತೆ ಅವರು ಪಡುತ್ತಿದ್ದಂಥ ಪಡಿಪಾಟಲು ವೈಭವವನ್ನು ಅನುಭವಿಸುತ್ತಾ ಅದರ ಮೇಲೆ ಜಿಗುಪ್ಸೆ ಉಂಟಾಗಿ ಸಾಗುತ್ತಿದ್ದಂತಹ ಕೈವಲ್ಯದ ದಾರಿ, ಮೋಕ್ಷದ ದಾರಿ, ಅದರಲ್ಲಿ ಮೋಕ್ಷ ಸಿಕ್ಕಿದರೆ ಸಂತೋಷ, ಮೋಕ್ಷ ಸಿಗದೇ ಹೋದಾಗ ಸರ್ವಾರ್ಥ ಸಿದ್ಧಿ ಇರ್ತಕ್ಕಂತಹ ಅದರ ನೆರಮನೆಗೆ ಹೋಗುವ ಪ್ರಯತ್ನವನ್ನು ಜೈನ ಧಾರ್ಮಿಕ ಕಾವ್ಯದ ಪ್ರಸ್ತುತ ಧರ್ಮವೀರನ ಕಥೆಯಾದಂತಹ ನಮ್ಮ ಈ ಸುಕುಮಾರ ಸ್ವಾಮಿ ಪಾಠದಿಂದ ನಾವು ತಿಳಿದುಕೊಳ್ತಿದ್ದು ಮಕ್ಕಳೇ. ಈಗ ನಾವು ನೇರವಾಗಿ ನಮ್ಮ ಕಥೆಗೆ ಹೋಗೋಣ. ಕಥೆಯ ಆರಂಭ ನಿಮಗೆ ಒಂದು ಸ್ವಲ್ಪ ಗೊಂದಲಗಳು ಸೃಷ್ಟಿಸ್ಬೋದು. ಯಾರ ತಂದೆ, ಯಾರ ತಾಯಿ ಅಂತ ಒಂದು 2-3 ಸಲ ಅದನ್ನು ಪುನರಾವರ್ತಿಸಿದಾಗ ಇಂಥವನ ತಂದೆ, ಇಂಥ ತಾಯಿ ಮಗನಾಗಿ ಆ ದೇವಗಣ ಇಲ್ಲಿ ಜನಿಸಿ ಬಂದ ಅಂತಕ್ಕಂಥದ್ದು ನಿಮಗೆ ಸುಲಭ ಸಿಗುತ್ತೆ ಮಕ್ಕಳೇ. ಬನ್ನಿ ಪಠ್ಯವನ್ನು ತೆರೆಯಿರಿ, ನೋಡ್ಕೊಳ್ಳಿ ಮಕ್ಕಳೇ. ಈ ಜಂಬೂ ದ್ವೀಪದ ದಕ್ಷಿಣ ಭಾರತ ಕ್ಷೇತ್ರದೊಳ್ ಆವಂತಿ ಎಂಬುದು ನಾಡು. ಕಥೆಯ ಆರಂಭ ಹೇಗಿದೆ ನೋಡಿ. ಈ ಜಂಬೂ ದ್ವೀಪದ, ಜಂಬೂ ಅಂದರೆ ಆನೆ, ಜಂಬೂ ಸವಾರಿ ಅಂದರೆ ಅಷ್ಟು ವಿಶಾಲವಾಗಿರತಕ್ಕಂತಹ ಈ ಒಂದು ದ್ವೀಪ ಅಂತ ಯಾಕೆ ಕರೀತಾರೆ ಅಂದರೆ ಏಷ್ಯಾ ಖಂಡ ಅಂತ ಹಾಗೆ ಜಂಬೂ ದ್ವೀಪ. ಆ ಜಂಬೂ ದ್ವೀಪದ ದಕ್ಷಿಣ ಭಾರತ ಕ್ಷೇತ್ರದೋಳ್, ಉತ್ತರ ಭಾರತ ಕ್ಷೇತ್ರ ಅಂದರೆ ಮೇಲಿಂದು, ದಕ್ಷಿಣ ಭಾರತ, ಉತ್ತರ ಭಾರತ ಅರ್ಥ ಆಗ್ತಾ. ದಕ್ಷಿಣ ಭಾರತ ಕ್ಷೇತ್ರದೋಳ್, ಓಳ್ ಅಂದರೆ ಅಲ್ಲಿ, ಇದು ಸಪ್ತಮಿ ವಿಭಕ್ತಿಯ ಪ್ರತ್ಯಯ ಸದಾ ಅಲ್ಲಿ. ಆವಂತಿ ಎಂಬುದು ಒಂದು ನಾಡು. ನಮ್ಮ ಕಥೆಯಲ್ಲಿ ಬರ್ತಕ್ಕಂಥ ನಗರದ ಹೆಸರೇನು? ಆವಂತಿ. ಆವಂತಿ ಎಲ್ಲಿತ್ತು? ಜಂಬೂ ದ್ವೀಪದ ದಕ್ಷಿಣ ಭಾರತದಲ್ಲಿತ್ತು ಆವಂತಿ. ಆವಂತಿ ಎಂಬುದು ನಾಡು, ಉಜ್ಜಯಿನಿ ಎಂಬುದು ಪೊರಲ್. ಮಕ್ಕಳೇ, ಇಂಥ ವಿಶಾಲವಾದ ಜಂಬೂ ದ್ವೀಪದಲ್ಲಿ ದಕ್ಷಿಣದ ಆವಂತಿ ಅಂತಕ್ಕಂತಹ ಒಂದು ರಾಜ್ಯದಲ್ಲಿ ಬರತಕ್ಕಂಥ ಒಂದು ಸಣ್ಣ ನಾಡೆ ಉಜ್ಜಯಿನಿ. ಅರ್ಥ ಆಗುತ್ತೆ? ಕಥೆ ಎಲ್ಲಿಂದ ಎಲ್ಲಿವರೆಗೂ? ರಾಜ್ಯ, ಜಿಲ್ಲೆ, ತಾಲೂಕು, ಗ್ರಾಮ ಅನ್ನೋದೇ ಹಾಗೆ ಒಂದು ಜಂಬೂ ದ್ವೀಪ, ವಿಶಾಲವಾಗಿರ್ತಕ್ಕಂಥ ದ್ವೀಪದಲ್ಲಿ ದಕ್ಷಿಣ ಭಾರತ ಕ್ಷೇತ್ರದಲ್ಲಿ ಆವಂತಿ ಇರ್ತಕ್ಕಂಥ ಒಂದು ರಾಜ್ಯ, ಆವಂತಿ ರಾಜ್ಯದಲ್ಲಿ ಬರ್ತಕ್ಕಂಥ ಪೊರಲ್ ಅಂದರೆ ನಗರ, ಊರು. ಯಾವುದು? ಉಜ್ಜಯಿನಿ ಅಂತ. ಉಜ್ಜಯಿನಿ ಎಂಬುದು ಪೊರಲ್ ಅಂದರೆ ನಗರ. ಅಲ್ಲಿ ಇಂದ್ರದತ್ತನೆಂಬ ಪರದ ವ್ಯಾಪಾರಿ. ಆತನ ಭಾರ್ಯೆಯನ್ನು ಪತ್ನಿ, ಹೆಂಡತಿ ಗುಣಮತಿ ಎಂಬೋಳ್.
ಹೆಂಡತಿ. ಅರ್ಥ ಆಯ್ತಾ? ಗುಣಮತಿ. ಎಂ ಓಳ್ ಅಂದ್ರೆ ಅಲ್ಲಿ, ಗುಣಮತಿ ಎಂಬಲ್ಲಿ. ಆ ಈ ವರ್ಗಂ ಹೆಸರು ಆ ಈ ವರ್ಗಂ ಆ ಇಬ್ಬರಿಗೆ. ಅರ್ಥ ಆಯ್ತಾ? ಸೂರದತ್ತನೆಂಬಂ ಸೂರದತ್ತನೆಂಬಂ ಮಗನಾಗಿ ಹುಟ್ಟಿದೋ. ಇವರಿಬ್ಬರಿಗೆ ಯಾರು ಮಗನಾದ್ರು? ಸೂರದತ್ತ. ಸೂರದತ್ತನ ಡ್ಯಾಡಿ ಹೆಸರೇನು? ಇಂದ್ರದತ್ತ ಮತ್ತು ಗುಣಮತಿ. ಇಂದ್ರದತ್ತ ಮತ್ತು ಗುಣಮತಿ. ಇಂದ್ರದತ್ತ ಒಬ್ಬ ವ್ಯಾಪಾರಿ ಪರದೈ, ಆತನ ಮಗನೇ ಸೂರದತ್ತ. ಸೂರದತ್ತ ಸೂರದತ್ತನೆಂಬ ಮಗನಾಗಿ ಹುಟ್ಟಿದ ಮತ್ತಂ ಆ ಕೊರಲೋಳ್. ಆ ಕೊರಲು ಅಂದರೆ ಅದೇ ಉಜ್ಜಯಿನಿಯಲ್ಲಿ 32 ಕೋಟಿ ಕಸವರ. ಕಸವರ ಅಂದರೆ ಚಿನ್ನ. ಕಸವರ ಚಿನ್ನ 32 ಕೋಟಿ. 10ನೇ ಶತಮಾನದಲ್ಲಿ ನೀವು ಊಹೆ ಮಾಡ್ಕೋಬೇಕು. ಈ ಶತಮಾನ 32 ಕೋಟಿ ಏನಿಲ್ಲ. 10ನೇ ಶತಮಾನದಲ್ಲಿ 32 ಕೋಟಿ ಚಿನ್ನ. ಕಸವರ ಒಡೆಯ ಸುಭದ್ರನೆಂಬಂ ಶೆಟ್ಟಿಯಾತನ. ನೋಡಿ, 32 ಕೋಟಿ ಚಿನ್ನದ ಒಡೆಯ ಯಾರು? ಸುಭದ್ರ. ಸುಭದ್ರನೆಂಬ ಶೆಟ್ಟಿಯಾತನ. ಶೆಟ್ಟಿ ಶಕ್ತಿ. ಆತನ ಬಾರಿ. ಬಾರಿ ಅಂದರೆ ಹೆಂಡತಿ. ಸರ್ವಯಶಿ. ಸರ್ವಯಶಿ. ಸರ್ವಯಶಿ ಎಂಬೊಳ್ ಆ ಈ ವರ್ಗಂ ತ್ರಿವೇದಿಯಪ್ಪ ದೇವಂ ಬಂದು ಯಶೋಭದ್ರೆ ಎಂಬೊಳ್ ಮಗಳಾಗಿ ಹುಟ್ಟಿದೊಳ್. ಇಲ್ಲಿಂದಲೇ ಕತೆ ತಲೆದಿಂದ ಬಂದು ತ್ರಿವೇದಿಯಪ್ಪ ದೇವ. ಏನ್ ಸಾಧ್ಯ? ಈತನೊಬ್ಬ ದೇವಪುರುಷ, ದೇವಗಳ ಸಮರ್ಥ. ಅವನೇ ಮಾಡಿದ ಎಲ್ಲೋ ಒಂದು ತಪ್ಪಾಗ್ಬಿಟ್ಟು ಹೆಣ್ಣಾಗಿ ಭೂಲೋಕ ಹುಟ್ಟಿದ್ದಾನೆ. ಆ ಹೆಣ್ಣು ಯಾರು? ಯಶೋಭದ್ರೆ. ಯಶೋಭದ್ರೆ ಅಂತಕ್ಕಂಥ ಹೆಣ್ಣು ಮಗಳಾಗಿ ಹುಟ್ಟುತ್ತಾಳೆ. ಯಾರೋ? ತ್ರಿವೇದಿ. ಯಶೋಭದ್ರೆ ಎಂಬೊಳ್ ಮಗಳಾಗಿ ಹುಟ್ಟಿದೊಳ್. ಆ ತ್ರಿವೇದಿ ತಪಶ್ಚರಣದ ಫಲದಿಂದ ದೇವತ್ವ ಮನೆಯೈದಿಯು ನಿಧಾನಂ ಕಾರಣವಾಗಿ ಮಿಥ್ಯಾತ್ಮಕ್ಕೆ ಸಂದು ಸ್ತ್ರೀತ್ವ ಮನೆಯೈದಿದಳ್. ಯಶೋಭದ್ರೆಯಂ ಸೂರದತ್ತನಿಗೆ ಕೊಟ್ಟು ಕೊಟ್ಟ. ಮಕ್ಕಳೇ, ಇದನ್ನು ಫಸ್ಟ್ ಅರ್ಥ ಮಾಡಬೇಕು. ಮುಂದೆ ಮಕ್ಕಳೇ, ಕಥೆಯ ಆರಂಭ ಭಾರತ ಕ್ಷೇತ್ರ, ಅದರಲ್ಲೂ ದಕ್ಷಿಣದ ಭಾಗ. ಕಾಣ್ತಾ ಇದೆ? ಟಿವಿ ಕಾಣ್ತಿಲ್ಲ ಮಕ್ಕಳು? ಒಂದ್ಸರಿ ನೋಡೋದು ನೋಡಿ. ಇದು ಜಂಬೂ ದ್ವೀಪ. ಜಂಬೂ ದ್ವೀಪದ ದಕ್ಷಿಣ ಒಂದು ಭಾಗದಲ್ಲಿ ಆವಂತಿ ಅಂತಕ್ಕಂಥ ನಾಡು, ಆವಂತಿ ಉಜ್ಜಿನಿ ಅಂತಕ್ಕಂಥ ಒಂದು ನಾಡು. ಆ ಉಜ್ಜಿನಿ ನಗರದ ಪರದನ್ ಅಂದ್ರೆ ವ್ಯಾಪಾರಿ. ಯಾರು? ಇಂದ್ರದತ್ತ. ಆತನ ಪತ್ನಿ ಹೆಸರೇನು? ಗುಣಮತಿ. ಬಾರಿ ಅಂದ್ರೆ ಹೆಂಡತಿ. ಗುಣಮತಿಯ ಮತ್ತು ಇಂದ್ರದತ್ತನ ಮಗನಾಗಿ ಹುಟ್ಟಿದವನು ಸೂರದತ್ತ. ಅರ್ಥಕ್ಕೆ ಒಮ್ಮೆ ಕಣ್ಣಾಡಿಸ್ಕೊಳ್ಳಿ. ಅದೇ ಕೊರಲಿಗೆ 32 ಕೋಟಿ ಚಿನ್ನದ ಒಡೆಯ ಕಸವರಾದ ಚಿನ್ನ. 32 ಕೋಟಿ ಚಿನ್ನದ ಒಡೆಯ ಯಾರು? ಸುಭದ್ರ. ಸುಭದ್ರ ಅಂತಕ್ಕಂಥ ಶೆಟ್ಟಿ. ಆತನ ಪತ್ನಿ
ಪತ್ನಿ ಸರ್ವಯಶಿ. ಆ ಸರ್ವಯಶಿಗೆ ಯಶೋಭದ್ರೆ ಅಂತಕ್ಕಂಥ ಮಗಳಾಗಿ ಹುಟ್ಟುತ್ತಾಳೆ. ಮಗಳಾಗಿ ಹುಟ್ಟಕ್ಕೊಂದು ಕಾರಣ ಇದೆ. ಅವಳು ದೇವಗಣಗಳು ಎಲ್ಲೋ ಅವಳು ಸ್ವರ್ಗಕ್ಕೆ ಹೋಗ್ತಕ್ಕಂಥ ದಾರಿಯಲ್ಲಿ ಎಲ್ಲೋ ತಪ್ಪಾಗಿ ಮಿಥ್ಯಾತ್ವಕ್ಕೆ ಸಿಕ್ಕಿ ಅವಳೇನಾಗ್ತಾಳೆ, ಸ್ತ್ರೀತ್ವ ಮನೆ ಏರಿದಳೆ ಅಂದರೆ ಸ್ತ್ರೀ ಜನ್ಮಜಾತನಾಗಿ ಹುಟ್ಟುತ್ತಾಳೆ. ಯಾರಿ ಮಗಳಾಗಿ ಹುಟ್ಟುತ್ತಾಳೆ? ಸರ್ವಯಶಿಗೆ ಮಗಳಾಗಿ ಯಶೋಭದ್ರೆ ಹುಟ್ಟುತ್ತಾಳೆ. ಅರ್ಥ ಆಗ್ತಿದೆಯಾ ಮಕ್ಕಳೇ? ಬನ್ನಿ, ಆ ಯಶೋಭದ್ರೆಯ ಸೂರದತ್ತಂಗೆ ಕೊಟ್ಟ. ಸೂರದತ್ತ ಯಾರು? ಇಂದ್ರದತ್ತ ಮತ್ತು ಗುಣಮತಿಯ ಮಗ. ಯಶೋಭದ್ರೆ ಯಾರು? ಸುಭದ್ರ ಮತ್ತು ಸರ್ವಯಶಿಯ ಮಗ. ಈಗ ಇವರಿಬ್ಬರಿಗೆ ಜನಿಸ್ತಕ್ಕಂಥ ಮಗನೇ ನಮ್ಮ ಸುಕುಮಾರ. ಕಥೆ ಹೆಂಗ್ ನೋಡ್ಕೊಂಡು ಸೂರದತ್ತಂಗೆ ಕೊಟ್ಟರೆ ಆ ಈ ವರ್ಗಂ ನಾಗಶ್ರೀ ಎಂಬ ದೇವಂ ಬಂದು ಸುಕುಮಾರ ಸ್ವಾಮಿ ಎಂಬ ಮಗನಾಗಿ ಹುಟ್ಟಿದ. ನೋಡಿ, ಇಲ್ಲಿ ತ್ರಿವೇದಿ ಯಶೋಭದ್ರೆ ಯಾರು? ಈ ಯಶೋಭದ್ರೆಗೆ ಹುಟ್ಟಿದಂತ ಮಗ ಸುಕುಮಾರ ಯಾರು? ನಾಗಶ್ರೀ. ಸುಭದ್ರ ಸರ್ವಯಶಿಗೆ ಯಶೋಭದ್ರೆ ಹುಟ್ಟುತ್ತದೆ. ಯಶೋಭದ್ರೆ ಯಾರು? ತ್ರಿವೇದಿಯ ಮರುಜನ್ಮ. ಇಲ್ಲಿ ಇವರಿಬ್ಬರ ಮಗನಾಗಿದ್ದಂಥ ಇಂದ್ರದತ್ತ ಮತ್ತು ಗುಣಮತಿಯ ಮಗನಾಗಿದ್ದಂಥ ಸೂರದತ್ತನಿಗೆ ಮತ್ತು ಯಶೋಭದ್ರೆಗೆ ಮಗನಾಗಿ ಹುಟ್ಟತಕ್ಕಂತಹ ಸುಕುಮಾರ ಸ್ವಾಮಿ ಪೂರ್ವಜನ್ಮದಲ್ಲಿ ಏನಾಗಿದ್ದ? ನಾಗಶ್ರೀ ಎಂಬತಕ್ಕಂಥ ದೇವನಾಗಿದ್ದ. ಈಗ ನನ್ನ ಸುಕುಮಾರ ಸ್ವಾಮಿ ಹೆಂಗೆ ಹುಟ್ಟದ ಅಂತ ಗೊತ್ತಾಯ್ತಾ? ಆ ಈ ವರ್ಗಂ ನಾಗಶ್ರೀ ಎಂಬ ದೇವನು ಒಂದು ಸುಕುಮಾರ ಸ್ವಾಮಿ ಎಂಬ ಮಗನಾಗಿ ಹುಟ್ಟಿದ. ಆತನ ಹುಟ್ಟಿದಂದೇ ವೈರಾಗ್ಯಂ ಕಾರಣವಾಗಿ. ನೋಡ್ರಿ ಚಿತ್ರ ಹೆಂಗಿದೆ. ಇವನು ನಮ್ಮ ನಾಗಶ್ರೀ ಯಾರು? ಸುಕುಮಾರ ಸ್ವಾಮಿ ಹುಟ್ಟಿದ ದಿನವೇ ಈತನ ತಂದೆಯಾದಂತಹ ಸೂರದತ್ತನಿಗೆ ವೈರಾಗ್ಯ ಬರುತ್ತೆ. ಅವನೇನ್ ಮಾಡ್ತಾನೆ? ತನ್ನ ವ್ಯಾಪಾರದ ಪಟ್ಟವನ್ನ, ಶಕ್ತಿಯ ಪಟ್ಟವನ್ನ ಸುಕುಮಾರ ಸ್ವಾಮಿಗೆ ಅವತ್ತೇ ಕಟ್ಟಿ ಅವನೇನ್ ಮಾಡ್ತಾನೆ? ತಪಸ್ಸು. ಅರ್ಥ ಆಗ್ತಾ? ಆತನ ಹುಟ್ಟಿದಂತೆ ವೈರಾಗ್ಯಂ ಕಾರಣವಾಗಿ ಸೂರದತ್ತಂ ಶಕ್ತಿ ಸುಕುಮಾರ ಸ್ವಾಮಿಗೆ ಶಕ್ತಿ ವಟ್ಟಂ, ಶಕ್ತಿ ಅಂದ್ರೆ ಶಕ್ತಿ ಪಟ್ಟವನ್ನ ಕಟ್ಟಿ ತಪಂ ಪಟ್ಟಂ ತಪಸ್ಸಿಗೆ ಕೂಡ ಸುಕುಮಾರ ಸ್ವಾಮಿಯು ಯೌವನನಾಗಿ ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿಯಿಂದ ಕೂಡಿದನು. ಕಾಲಗಳು ಉರುಳಿದಂತೆ ಸುಕುಮಾರ ಸ್ವಾಮಿ ಬೆಳೆ ಬೆಳೆಯುತ್ತಾ ಒಳ್ಳೆ ಸುರದ್ರೂಪಿ ಚೆಲುವನಾಗಿ ಮಾರ್ಪಟ್ಟ. ರೂಪ ಲಾವಣ್ಯ ಸೌಭಾಗ್ಯ ಕಾಂತಿಯಿಂದ ಕೂಡಿದನು. ಆತಂಗೆ 32 ಬಳ್ಳಿ ಮಾಡಗಳು. ಅಪ್ಪ ಇಲ್ಲ, ಈಗ ಅಪ್ಪ ತಪಸ್ಸು ಹೋಗಿ ಆಗೋಗಿದೆ. ಅಮ್ಮನ ನೆರಳಿನಲ್ಲಿದ್ದಾನೆ. ಅಮ್ಮ ಯಾರು? ಯಶೋಭದ್ರೆ. ಅಮ್ಮನ ನೆರಳಿನಲ್ಲಿ ಮಗು ಇದೆ. ಅವನಿಗಾಗಲೇ ಸುಕುಮಾರನಾಗಿದ್ದಾನೆ, ಯೌವನಕ್ಕಾಗಿದ್ದಾನೆ, ಒಳ್ಳೆ ಯುವಕನಾಗಿದ್ದಾನೆ, ಸುರದ್ರೂಪಿ ಚೆಲುವಾಗಿದ್ದಾನೆ. ಆ ಚೆಲುವನಿಗೆ 32 ಬಳ್ಳಿಗಳುಳ್ಳ ಮಾಡಂ ಅಂದ್ರೆ ಲತಾ ಮಂಟಪದಿಂದ ಕೂಡಿರ್ತಕ್ಕಂತಹ ಭವ್ಯವಾದ 32 ಕಟ್ಟಡಗಳನ್ನು ಕಟ್ಟಿಕೊಟ್ಟಿದ್ದಾನೆ ಅವನೊಬ್ಬನಿಗೆ. ಊಹೆ ಮಾಡ್ತಾರೆ, ಬಳ್ಳಿ ಇದ್ರೆ ಲತಾ ಮಂಟಪ ಅಂತ ಭವ್ಯವಾದ 32 ಅರಮನೆಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಅರ್ಥ ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿ ಹಾವ ಭಾವ ವಿಲಾಸ ವಿಭ್ರಮಗಳನ್ನು ಒಡೆಯ ದೇವ ಗಣಿಕೆರನ್ ಹೋಲ್ವ ಹೂವ ತೀರ್ವ ದಿವ್ಯ
ದಿವ್ಯ ಸ್ತ್ರೀಯರ್ಕಳ್. ಸೌಭಾಗ್ಯ, ಕಾಂತಿ, ರೂಪ, ಲಾವಣ್ಯ ಎಲ್ಲವೂ ಒಳಗೊಂಡಿರುವ ದೇವ ಕನ್ಯಕೆಯರನ್ನು ಹೋಲುವ 32 ಜನ ಯುವತಿಯರನ್ನ ಸುಕುಮಾರ ಸ್ವಾಮಿ ತಂದು ಮದುವೆ ಮಾಡ್ತಾರೆ. ಕಥೆ ಸರಳವಾಗಿ ತಿಳ್ಕೊಳ್ಳಿ. ಅವನಿಗೆ 32 ಭವ್ಯವಾದಂಥ ಬಂಗಲೆಗಳನ್ನು ನಿರ್ಮಿಸಿಕೊಂಡು ಮಾಡಗಳನ್ನು, ಲತಾ ಮಂಟಪಗಳ ಮಾಡೋಣ. ಆ 32 ಮಾಡಗಳಿಗೆ 32 ಸ್ತ್ರೀಯರನ್ನ, ಸುರದ್ರೂಪಿ ಚೆಲುವೆಯರನ್ನ ತಂದು ಮದುವೆ ಮಾಡಿದರು. ಯಾರು? ಯಶೋಧ. ಯಾರಿಗೆ? ಸುಕುಮಾರ ಸ್ವಾಮಿ. ಸುಕುಮಾರ ಸ್ವಾಮಿ ಯಾರು? ನಾಗಶ್ರೀ ಅಂತಕ್ಕಂಥ ದೇವ. ಸರಿ, ಯಶೋಭದ್ರೆ ಯಾರು? ತ್ರಿವೇದಿ ಅಂತಕ್ಕಂತಹ ದೇವಗಣಕ್ಕೆ ಸೇರಿದಂತಹ ವ್ಯಕ್ತಿ. ಅವನು ತಪ್ಪು ಮಾಡಿದ್ರಿಂದ ಸ್ತ್ರೀತ್ವವನ್ನು ಪಡ್ಕೊಂಡು ಯಶೋಭದ್ರೆ ಕೊಟ್ಟಿದ್ದ. ಯಶೋಭದ್ರೆ ಗಂಡ ಯಾರು? ಸೂರ್ದತ್ತ. ಸೂರ್ದತ್ತಯ್ಯನಾದ ಆ ಮಗ ಹುಟ್ಟಿದ್ದಿಲ್ಲ, ಅವನೇ ಅವನ ತಪಸ್ಸೋದ. ತಪಸ್ಸೆ ಹೋದ, ವೈರಾಗ್ಯ ಹೊತ್ತು ತಪಸ್ಸೋದ. ಅವನ ಪಟ್ಟವನ್ನು ಯಾರಿಗೆ ಕಟ್ಟ? ಸುಕುಮಾರ ಸ್ವಾಮಿ ಕಟ್ಟ. ಸರಿ, ಈ ಯಶೋಭದ್ರೆ ತಾಯಿ ಯಾರು? ಸರ್ವಯಶಿ. ಸರ್ವಯಶಿ ಗಂಡ ಯಾರು? ಸುಭದ್ರ. ಸುಭದ್ರತ್ತ ಅಪ್ಪನ ಹೆಸರು ಇಂದ್ರದತ್ತ ಮತ್ತು ಗುಣಮತಿ. ಇಷ್ಟು ಕಥೆ ಅರ್ಥ ಆಗ್ತಿದೆಯಾ? ಮುಂದೆ ಹೋಗೋಣ. ದೇವಗಣಿಕೆಯನ್ನು ಹೋಲುವ 32 ದಿವ್ಯ ಸ್ತ್ರೀ ಹರ್ಕಳ್, 32 ನಾಟಕಗಳು, 32 ಕೋಟಿ ಕಸವರಂ, ಪಂಚರತ್ನಗಳಂ ಎಂಬ ಇನ್ನಿತರೊಳವನ್ನು ಕೂಡಿ ಭೋಗ ಉಪಭೋಗ ಸುಖಗಳನ್ನು ಅನುಭವಿಸುತ್ತಂ. ನೀವು ಊಹೆ ಮಾಡ್ಕೋಬೇಕಷ್ಟೇ. ಅವನ ಸುಖ ಸಲ್ಲಾಪಕ್ಕೆ ಏನೇನು ಬೇಕು ಎಲ್ಲ ಮಾಡಿದಾನೆ. 32 ನಾಟಕಗಳು. ಅವನ ಬೇಸರನ ಕಳೆಗೆ 32 ನಾಟಕಗಳನ್ನು ನಡೆಯಿದ್ರು. 32 ಕೋಟಿ ಚಿನ್ನವನ್ನು ಅಲ್ಲಿಟ್ಟಿದ್ದಾನೆ. ಅನುಭವಿಸ್ತೀವಿ. ಯಾವುದಕ್ಕೂ ಕೊರತೆ ಇಲ್ಲ. ಸುಕುಮಾರ ಅಂತ ಅರ್ಥ ಮಾಡ್ತೀವಿ. ಸುಕುಮಾರ. ಇರೆ ಮತ್ತೊಂದು ದಿವಸ ಓರ್ವ ನೈಮಿತ್ತಿಕ್ಕನ್. ನೈಮಿತ್ತಿಕ್ಕನ್ ಅಂದ್ರೆ ಸನ್ಯಾಸಿ. ನೈಮಿತ್ತಿಕ್ಕನ್ ಸನ್ಯಾಸಿ. ಋಷಿ. ಋಷಿ ಇಂತೊಂದು ಆದೇಶ ಗೈದನ್. ಏನೋ ಒಂದು ಆದೇಶ ಮಾಡಿದ. ಏನು? ಈ ಸುಕುಮಾರ ಸ್ವಾಮಿ ಆವದೊಂದು ಕಾಲಗಳು ಋಷಿವರ ರೂಪಂ ಕಾಂಡುಮಂ. ಅದೇ ಒಬ್ಬ ನೈಮಿತ್ತಿಕ ಅಂದರೆ ಒಬ್ಬ ಸನ್ಯಾಸಿ ಒಂದು ಆದೇಶ ಇರ್ತದೆ, ಒಂದು ದೈವವಾಣಿಯನ್ನು ಹೇಳ್ತಾರೆ. ದೈವವಾಣಿಯನ್ನು ಹೇಳ್ತಾರೆ. ಏನಂತ? ಎಂದು ಈ ನಮ್ಮ ಸುಕುಮಾರ ಸ್ವಾಮಿ ಋಷಿಯ ವೇಷವನ್ನು ನೋಡ್ತಾನ. ಋಷಿ ವೇಷವನ್ನ, ಋಷಿಗಳು ಬರ್ತಾರಲ್ಲ, ಆ ವೇಷವನ್ನು ಯಾವತ್ತು ನೋಡ್ತಾನೋ ಆ ಕ್ಷಣವೇ ಅವನು ವೈರಾಗ್ಯಕ್ಕೆ ಹೋಗ್ತಾನೆ. ಅರ್ಥ ಮುಂದೆ ಏನ್ ಮಾಡ್ತಾಳೆ ನೋಡಿ ಅವಳ ತಾಯಿ. ಋಷಿಯ ರೂಪಂ ಕಾಣ್ಗುಂ ಅಂದು ಈತನಂ ತಪಂ ಬಡದಂ. ಅವತ್ತೇ ತಪಸ್ಸು ಎಂದುಡೆ ಆ ಮಾತಂ ತಾಯಿ ಕೇಳು ತನ್ನ ಮನೆಯ ಋಷಿಯರ ಕೂಗಲಿಯದಂತು. ಆ ಕ್ಷಣದಿಂದಲೇ ತಾಯಿ ಏನ್ ಮಾಡ್ತಾಳೆ? ಆ ಒಂದು 32 ಮನೆಗಳಿರ್ತಲ್ಲ, ಅಪ್ಪಿ ತಪ್ಪಿ ಯಾರು ಕೂಡ ಋಷಿಗಳು ಪ್ರವೇಶ ಮಾಡದಂತೆ ಕಾವಲಿಡ್ತಾಳೆ. ಕೂಗಲಿದೆ ಬಾಗಿಲಿಗೆ ಕಾಪಿನವರ. ಕಾಪಿನವರ ಅಂದ್ರೆ ಕಾವಲುಗಾರರು. ಕಾಪಿನವರ. ಕಲ್ಪಿಸಿದೊಳ್ ಅಂತು ಕಾಲಂ ಸಲೆ. ಕಾಲಂ ಸಲೆ ಅಂದರೆ ದಿನಗಳು ಉರುಳಿದಂತೆ. ಮತ್ತೊಂದು ದಿವಸ ರತ್ನ ದೀಪದಿಂದೂರ್ವ. ಚೆನ್ನಾಗಿ ಪದಾರ್ಥ. ರತ್ನ ದ್ವೀಪದ ಹಿಂದೆ ಓರ್ವ ಅಂದರೆ ರತ್ನ ದೀಪದಿಂದ ಒಬ್ಬ. ಪರದಂ ಸರ್ವ ರತ್ನ ಕಂಬಳಗಳನ್ನು. ಆ ರತ್ನ ದೀಪದಿಂದ
ವ್ಯಾಪಾರಿ ರತ್ನ ಕಂಬಳಿಗಳನ್ನು ಹೊತ್ತುಕೊಂಡು ಬಂದ. ಬರೇ ಕಂಬಳಿ ಅಲ್ಲ, ರತ್ನ ಕಂಬಳಿಗಳನ್ನು ಹೊತ್ತು ತಂದ. ಈಗ ನೋಡಿ ಕತೆ ಚೆನ್ನಾಗಿದೆ. ಸರ್ವರತ್ನ, ಬರೇ ರತ್ನ ಅಲ್ಲ, ಎಲ್ಲಾ ರೀತಿಯ ವಜ್ರ ವೈಡೂರ್ಯಗಳನ್ನು ಒಳಗೊಂಡಿರ್ತಕ್ಕಂಥ ರತ್ನದ ಕಂಬಳಿಯನ್ನು ತೆಗೆದುಕೊಂಡ. ಲಕ್ಷ ದಿನಾರಗಳನ್ನು ಬೆಲೆಯಪ್ಪವನ್, ಅದು ಒಂದು ಎರಡು ಮಾತಿನಲ್ಲ, ಲಕ್ಷ ಲಕ್ಷ ಬೆಲೆ ಮಾಡತಕ್ಕಂಥ ಕಂಬಳಿಗಳನ್ನು ತಂದ. ಉಜ್ಜಯಿನಿಗೆ ಮಾರಲ್ಕೊಂಡು, ಉಜ್ಜಯಿನಿಗೆ ಎಲ್ಲಿ ಬಂದರೆ? ಉಜ್ಜಯಿನಿ ಬಂದ. ಎಲ್ಲಿಂದ ಬಂದರೆ? ರತ್ನ ಬೇಕುವಿಂದ ಬಂದಿದ್ದಾನೆ. ಮಾರಲ್ಕೊಂಡು ಬಂದನು ಆಳುವನು ವೃಷಭಾಂಕನೆಂಬ. ನೋಡಿ ಮಕ್ಕಳೇ, ನಾನು ಇದುವರೆಗೂ ನಾನು ಕಥೆ ಹೇಳ್ತಾರೆ ಬರೀ ಶೆಟ್ಟಿಗಳ ಬಗ್ಗೆ. ಆ ಊರಿನ ಅರಸ ಯಾರು? ವೃಷಭಾಂಕ. ಆ ಊರಿನ ಅರಸ ಯಾರು? ವೃಷಭಾಂಕ. ಯಾವ ಊರಿನ ಅರಸ? ಉಜ್ಜಯಿನಿಯ ಅರಸ. ವೃಷಭಾಂಕನೆಂಬ ಅರಸನಿಗೆ ಜ್ಯೋತಿರ್ಮಾಲೆ ಎಂಬ ಮಹಾದೇವಿಯು ಈ ವರ್ಗಂ ತೋರಿದೊಡೆ. ಈತನ ಪತ್ನಿ ಹೆಸರು ಜ್ಯೋತಿ. ಜ್ಯೋತಿರ್ಮಾಲೆ, ಜ್ಯೋತಿರ್ಮಾಲೆ. ಹೆಸರು ಒಳ್ಳೆ ಬಹಳ ಬ್ಯೂಟಿಫುಲ್ ಆಗಿದೆ. ಋಷಭಾಂಕ, ಜ್ಯೋತಿರ್ಮಾಲೆ ಇರ್ತಕ್ಕಂಥ ರಾಜಾರಾಣಿಗೆ ಆ ಒಂದು ವ್ಯಾಪಾರಿ ರತ್ನ ಕಂಬಳಿಗಳನ್ನು ತೋರಿಸಿದ. ಇಂತಿ ವರ್ಗಂ ತೋರಿದೊಡೆ ಅವರ ಬೆಲೆಯಂ ಬೆಸಗೊಂಡೊಡೆ, ಲಕ್ಷ ದಿನಾರಗಳು ಬೆಲೆ ಎಂದು ಕೇಳಿದೊಡೆ. ಅವರ ಹತ್ರ ಹೋದಾಗ ಕೇಳ್ತೀವಿ ವ್ಯಾಪಾರಿ, ಇದಕ್ಕೆ ಎಷ್ಟಪ್ಪ ಬೆಲೆ? ಇದಕ್ಕೆ 1-2 ರೂಪಾಯಿ ಅಲ್ಲ, ಲಕ್ಷ ದಿನಾರಗಳು ಬೆಲೆ ಅಂತ ಹೇಳ್ತಾರೆ. ಬೆಸಗೊಂಡೊಡೆ ಹೇಳಿದಾಗ ಕೊಳಲಾರದೆ ಅರಸ ಹೋಗಲ್ ಬೇಡದನು. ಅದನ್ನ ಕೊಡ್ತಕ್ಕಂಥ ಶಕ್ತಿ ಇಲ್ಲದ ಅರಸ ಏನ್ ಮಾಡ್ದ? ಹೋಗಪ್ಪ ನೀ ಮುಂದೆ ಅಂತ. ನಿಮ್ಮ ಮನೆ ಮುಂದೆ ಯಾರೋ ಹೋಗ್ತಾರ, ನಿನಗೆ ಗೀಟಿರಕ್ಕಾಗ್ತಿ, ಇಲ್ಲಾಂದ್ರೆ ಇದಕ್ಕೆ ಉಂಟ ನಡಿ ಹಚ್ತೇನೆ. ಆ ಬೆಲೆಯನ್ನು ಕೇಳಿ ಬೆಕ್ಕಸ ಬೆರಗಾದ ವೃಷಭಾಂಕ ನಡಿ ಅಂತ ಕಳಿಸ್ತಾರೆ. ಅರಸಂ ಪುಗಲ್ ಹೇಳಿದರು, ಅಂತೂ ಹೊರೊಳಗೆಲ್ಲ ತೋರಿ ಯಾರೂ ಕೊಡಲಾರದೆ. ಮಕ್ಕಳೇ, ಅವನೇ ಮಾಡಿದ ವ್ಯಾಪಾರಿ, ಇಡೀ ಊರನ್ನೆಲ್ಲ ಓಡಾಡಿ ಯಾರೂ ಕೊಳ್ಳದೇ ಇದ್ದಾಗ ಇದ್ದೊಡೆ ರತ್ನ ಕಂಬಳಗಳನ್ನು ಕೊಂಡು ಹೋಗಿ ಯಶೋಭದ್ರೆಗೆ ತೋರಿದೊಡೆ. ಆ ಒಂದು ರತ್ನ ಕಂಬಳಿಗಳನ್ನು ಯಾರು ಕೊಳ್ಳಿಲ್ಲ. ಅವನೇನ್ ಮಾಡ್ದ? ಇಡೀ ಊರನ್ನೆಲ್ಲ ಹೊತ್ಕೊಂಡು ಹೊರಡ. ಯಾರು ಕೊಳ್ಳಿಲ್ಲ. ಅವಾಗ ಎಲ್ಲಿ ಹೋದಪ್ಪ ನೀವು? ನಮ್ಮ ಊರಿಗೆ ಶ್ರೀಮಂತರು ಯಾರು? ಯಶೋಭದ್ರೆ. ರಾಣಿ ತಾನೆ, ಗಂಡ ಇದ್ದಾನೀಗ, ಎಲ್ಲೋಗಿದ್ದ? ತಪಸ್ವಿ. ನಮ್ಮ ಗಂಡ ಯಾರು? ಸೂರದತ್ತ. ಸೂರದತ್ತನ ಮಗ ಯಾರು? ಸುಕುಮಾರ. ಸುಕುಮಾರದ ಪೂರ್ವದ ಹೆಸರೇನು? ನಾಗಶ್ರೀ ಅಂತ. ಅವನು ಒತ್ಕೊಂಡು ಬಂದಾಗ ಯಶೋಭದ್ರೆ ಮಾಡ್ತಾಳೆ, ಕರಿತಾಳೆ. ಎಷ್ಟು ದುಡ್ಡು? ಲಕ್ಷ್ಮೀ ತಗೋ ಕೊಡೋದು. ಆ ಕಂಬಳಗಳನ್ನು ತಗೊಳ್ತಾರೆ. ಲಕ್ಷ ದಿನವನ್ನು ಕೊಟ್ಟು ರತ್ನ ಕಂಬಳಗಳನ್ನು ಕೊಟ್ಟು ಹೊರತೊರಳ 4 ಖಂಡಮ್ಮಾಗಿ 32 ಖಂಡಗಳನ್ನು ಮಾಡಿ, ಒಂದರಲ್ಲಿ 4 ಭಾಗಕ್ಕೆ 8 4 ಭಾಗ ಮಾಡಿ 32 ಭಾಗ ಮಾಡಬೇಕು ಅಂತಲ್ಲ. ಅವಳಿಗೆ ಎಷ್ಟು ಜನ ಸೊಸೆ? 32 ಜನ. ಇಲ್ಲಿರ್ತಕ್ಕಂತಹ 8 ಕಂಬಳಿಗಳಲ್ಲಿ 4 ಭಾಗ ಮಾಡ್ತಾರೆ. 8 4 32 ಭಾಗಗಳನ್ನು ಅರ್ಧಕ್ಕೆ ಹಂಚಿಬಿಡ್ತಾರೆ. ಯಾಕೆ? 32 ಸೊಸೆ. ಬರೀ ಹಂಚಲ್ಲ, ಖುಷಿ ಪಡ್ತಾಳೆ. ಆ ರತ್ನ ಕಂಬಳಗಳನ್ನು ತೆಗೆದುಕೊಂಡ ಸೊಸೆ ಮಾಡ್ತಾ ಗೊತ್ತಾ? ಅವರ ಚಪ್ಪಲಿಗೆ ಶೃಂಗಾರ ಮಾಡಿದಂತ. ಈ ನೀವು ಊಹೆ ಮಾಡ್ಕೊಳ್ಳಿ ಹೆಂಗಿತ್ತು ಸಿರಿ ಸಂಪತ್ತು ಅವರು. ಆ 32 ಜನ ಸೊಸೆಯರು ಆ ರತ್ನ ಕಂಬಳಗಳನ್ನು ತಮ್ಮ ಚಪ್ಪಲಿಗಳಿಗೆ ಅಲಂಕಾರವನ್ನಾಗಿ ಮಾಡ್ತಾರೆ. ಈಗ ಹೇಳಿ ಮಕ್ಕಳಿಗೆ, ಎಂತಹ ಒಂದು ವೈಭವ ಈ ಒಂದು ಯಶೋಭದ್ರದಾಗಿತ್ತು. ಬನ್ನಿ ಮಕ್ಕಳೇ, ಊರೊಂದು ಊಳವು 4 ಖಂಡಮ್ಮಾಗಿ 32 ಖಂಡಗಳನ್ನು ಮಾಡಿ 32 ಸೊಸೆವರ್ಗೆ ಹಳ್ಳಿಗೆ
ಹಂಚಿಕೊಟ್ಟೊಡೆ ಅವರ ತಮ್ಮ ಕೆಂಪು ಚಪ್ಪಲಿ ಕೆಂಪು ಚಪ್ಪಲಿ ಕೆಂಪುಗಳೊಳ್ಳು ತಗಲ್ಚಿದರಂದ್ರೆ ಹಚ್ಚಿಕೊಂಡ್ರು, ಶೃಂಗಾರ ಮಾಡಿದ್ರು. ಮಾತನ್ ಅರಸನ್ ಕೇಳ್ದು ಚೋದ್ಯ ಪಟ್ಟು ವಿಸ್ಮಯ. ಅಯ್ಯೋ ದೇವ್ರೆ, ನಾನು ಕೈಲ ಅದನ್ನು ಕೊಳ್ಳಾಕೆ ಆಗಿಲ್ಲ. ಅವ್ರು ನೋಡ್ರಿ ಅದನ್ನ ಹಂಚ್ಕೊಂಡು ಏನ್ ಮಾಡ್ಯಾರ, ಚಪ್ಪಲಿ ಹಂಚ್ಕೊಂಡ್ರು. ಅಯ್ಯೋ ಶಿವನೇ, ಇನ್ನು ಹೆಂಗಿರ್ಬೇಕು ಅವನು. ತಗಲ್ಚಿದರೆಂಬ ಮಾತನ್ನು ಅರಸನ್ ಕೇಳ್ದು ಚೋದ್ಯ ಪಟ್ಟು ಅವರ ವಿಭೂತಿ ಅಂದ್ರೆ ಸಂಪತ್ತು, ವೈಭವ. ಸಂಪತ್ತು, ವೈಭವ. ಮಕ್ಕಳೇ, ನಾನು ಬೋರ್ಡ್ ತುಂಬ ಎಲ್ಲೆಲ್ಲ ಬರ್ದಿರ್ತೀನಿ, ದಯವಿಟ್ಟು ಗಮನಿಸ್ಕೊಳ್ಳಿ. ಕತೆ ಚೆನ್ನಾಗಿದೆ. ಮಾತನಾಡ ಸಂಖ್ಯೆಯನ್ನು ಚೋದ್ಯಪಟ್ಟು ಅವರ ವಿಭೂತಿಯನ್ನು ನೋಡ್ತೇನೆಂದು ಮನೆಗೆ ಹೊರಟುದನು. ಯಶೋಭದ್ರಿಗೆ ಕೇಳು ಅರಸ ಬರ್ಪು ಬಟ್ಟೆ ಎಲ್ಲರನ್ನು ಪಂಚರತ್ನಗಳೇನು ರಂಗವಲ್ಲಿಯನ್ನಿಕ್ಕಿ ನೇತ್ರ ಒಟ್ಟು ತೂಕಲ ಚೀನಾದಿ ದಿವ್ಯ ವಸ್ತ್ರಗಳ ಪಾಸಿ ಮಣಿಭದ್ರನಪ್ಪ ಏವ ಮುಕ್ತ ಹಾರಗಳಿವೆ ಪೂರ್ಣಗಟ್ಟಿಸಿ ಅರಸನ ವರವನ್ನು ಮಾರುತ್ತೀನಿ. ಮಕ್ಕಳೇ ನೋಡ್ಕೊಳ್ಳಿ ಮಕ್ಕಳೇ, ಅವೇನು ಮಾಡಿದ ಅವರ ವೈಭವವನ್ನು ನೋಡಬೇಕು ಕಣ್ಣಾರೆ ಅಂತ ಹೇಳ್ಬಿಟ್ಟು ರಾಜ ಅವತ್ತಿನ ಹೇಳಿ ಕಳಿಸ್ತಾರೆ, ನಾವು ನಿಮ್ಮ ಮನೆಗೆ ಬರ್ತೀವಿ ಋಷಭ. ಆಗ ಯಶೋಭದ್ರೆ ಏನು ಮಾಡ್ತಾರೆ, ಬಟ್ಟೆ ಅಂದ್ರೆ ದಾರಿ. ಬಟ್ಟೆ ಅಂದ್ರೇನು? ರಾಜನು ಬರತಕ್ಕಂತಹ ದಾರಿಗೆ ರಂಗೋಲಿ ಹಾಕ್ಸಿದಂತೆ. ರಂಗೋಲಿಯಿಂದ ಯಾವ್ದನ್ನ ಹಾಕ್ಸಿದ ಗೊತ್ತಾ? ಮುತ್ತು ಅವಳಗಳಿಂದ ರಂಗೋಲಿಯನ್ನು ಹಾಕಿಸಿದಳು. ತೊಳ್ಳಿದ ತೋರಣಗಳಲ್ಲೆಲ್ಲ ಮುತ್ತು ವಜ್ರ ವೈಡೂರ್ಯಗಳು. ಆ ರೀತಿ ಶೃಂಗಾರಗೊಂಡಂತಹ ದಾರಿಯಲ್ಲಿ ರಾಜ ಬರ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ. ಮನೆಗೆ ಬರ್ಪುದಂ ಯಶೋಭದ್ರೆ ಕೇಳು ಅರಸರ್ ಬರುವ ಅಂದ್ರೆ ಬರುವ ಬಟ್ಟೆಯೊಳೆಲ್ಲವೂ, ಬಟ್ಟೆ ಅಂದ್ರೆ ದಾರಿಯಲ್ಲೆಲ್ಲ ಪಂಚರತ್ನಗಳಿ ರಂಗವಲ್ಲಿಯನ್ನಿಕ್ಕಿ. ರಂಗವಲ್ಲಿ ಅಂದ್ರೆ ರಂಗೋಲಿ ಯಾಕೆ ಪಂಚರತ್ನದಿಂದ ರಂಗೋಲಿ. ನೇತ್ರ ಒಟ್ಟು ತೂಕಲ ಚೀನಾದಿ ದಿವ್ಯ ವಸ್ತ್ರಗಳನ್ನು ಪಾಸಿ. ದಿವ್ಯ ವಸ್ತ್ರಗಳು ಒಳ್ಳೆ ಸುಂದರವಾದ ಕಣ್ಣಿನ ಚಿತ್ರಗಳುಳ್ಳತಕ್ಕಂಥ, ಅವುಗಳಲ್ಲಿ ಆ ಒಂದು ಕುಸುರಿ ಕೆಲಸ ಮಾಡತಕ್ಕಂತಹ ಬಟ್ಟೆಯನ್ನು ದಾರಿಗೆ ಹಾಸಿ, ದಿವ್ಯ ವಸ್ತ್ರಗಳನ್ನು ಹಾಸಿ ಮಣಿಭದ್ರಮಪ್ಪ ಏವ ಮುಕ್ತ ಹಾರಗಳಿಗೂ ತೋರಣಗಟ್ಟಿಸಿ. ತೋರಣವನ್ನು ಯಾರ ಕಟ್ಟಿಸಿದ ನೋಡ್ರಿ ಮಣಿಭದ್ರಮಪ್ಪ, ಮಣಿಗಳನ್ನು ತೋರಿಸಿರುವ, ಮಣಿಗಳನ್ನು ಎಣದಿರ್ತಕ್ಕಂತಹ ಏಮ ಮುಕ್ತ. ಏಮ ಬಂಗಾರ. ಏಮ ಏಮ ಮುಕ್ತ ಹಾರಗಳಿಗೆ ತೋರಣ ಕಟ್ಟಿಸಿ, ತೋರಣ ತಳಿರು ತೋರಣ ಕಟ್ಟಿಸಿ ಅರಸರ ಬರವಂ ಮಾರುತ್ತಿರೆ. ನೃಪತಿಯಂ ಬಂದು ಸುರೇಂದ್ರ ಭವನನ್ನೊಪ್ಪ ಪ್ರಸಾದವನ್ನು ಕೊಪ್ಪು. ಸಾಕು ಮಕ್ಕಳೇ, ಇಲ್ಲಿ ನಿಲ್ಲಿಸಿದ ಕತೆ ಹೇಳ್ತೀವಿ. ಅವನು ರಾಜ ಋಷಭಾಂಕ ದಾರಿ ನಡೆದು ಬರುವಾಗಲೇ ಸುಸ್ತಾಗೋಣ. ಬಂಗಾರ ತೋರಣ, ಪಂಚರತ್ನಗಳ ರಂಗವಲ್ಲಿ ಇದನ್ನೆಲ್ಲ ನೋಡ್ಬಿಟ್ಟು ಶಾಕ್ ಆಗಿ ಆ ಮನೆ ಒಳಗೆ ಕಾಲಿಟ್ಟ ತಕ್ಷಣ ಯಾವುದು ಇಂದ್ರನ ಅರಮನೆ. ಸುಸ್ತಾಗ ಇಲ್ಲಿ ನಿಂತಿರ್ಲಿ ಮಕ್ಕಳೇ ಪಾಠ. ನೀವು ಇದನ್ನ ಪ್ರಶ್ನೆ ಉತ್ತರಗಳು ಪ್ರಶ್ನೆ ಉತ್ತರ ಓದೋದೇ ಕೆಡ್ತು. ನೀವೇ ಮಾಡಿ ನಿಮ್ಮ ಮಾತಿನಲ್ಲಿ ಈ ಕಥೆನ ತಂದ್ಕೊಳ್ಳಿ. ಎಸ್, ಒಂದು ಜಂಬೂ ದ್ವೀಪ, ಭರತಖಂಡ, ಅಲ್ಲೊಬ್ಬ ಯಂತ್ರ ಶೆಟ್ಟಿ, ಯಾರ್ಯಾರು ಮಕ್ಕಳು ಯಾರ್ಯಾರು ಹುಟ್ಟಿರು, ಇಲ್ಲಿ ಯಾರು ಹೆಣ್ಣುಮಗಳಾಗಿ ಹುಟ್ಟಳು, ಅವನ ಮಗನ ಯಾರು, ಈ ರೀತಿ ಒಂದು ಕಥೆಯನ್ನು ಎಣೆಯೋದ್ರ ಮೂಲಕ ನಾನು ಇದುವರೆಗೂ ಮಾಡಿರ್ತಕ್ಕಂಥ ಪಾಠವನ್ನು ಬರ್ಕೊಂಡು ಬನ್ನಿ ಮಕ್ಕಳೇ. ಮುಂದಿನ ತರಗತಿ ಉಳಿದ ಭಾಗವನ್ನು ಗಮನಿಸೋಣ ಮಕ್ಕಳೇ.
ಸಹಕರಿಸೋದಕ್ಕೋಸ್ಕರ ಈ ಧನ್ಯವಾದಗಳನ್ನು ಹೇಳ್ತಾ